ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಚಾಪ್ಟರ್ 2 ಆರಂಭ ಮಾಡಿದೆ ಭಾರತದ ಸೇನೆ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಲಾಹೋರ್ನಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸವಾಗಿ ಹೋಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ರಡಾರ್ಗಳು ಸರ್ವನಾಶವಾಗಿ ಹೋಗಿದ್ದಾವೆ. ಭಾರತೀಯ ಸೇನೆ ಮಾಡಿದಂತಹ ದಾಳಿಗೆ ಸಿಯಾಲ್ಕೋಟ್ನ ಸೇನಾ ನೆಲೆ ಕೂಡ ಉಡಿಸಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಚೀನಾ ಪಾಕಿಸ್ತಾನಕ್ಕೆ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ನ ಕೊಟ್ಟಿತ್ತು. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಪುಡಿ ಪುಡಿಯಾಗಿದೆ. ಭಾರತದ ಸಿಂಧೂರ ಸಮರಕ್ಕೆ ದಿಕ್ಕೆಟ್ಟು ಹೋಗಿದೆ ಪಾಕಿಸ್ತಾನದ ಸೇನೆ. ಭಾರತ ನಿನ್ನೆ ನಸುಕಿನ ಜಾವ ಮಾಡಿದ್ದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸ್ಟಾಪ್ ಆಗಿಲ್ಲ. ಅದು ಸ್ಟಿಲ್ ಆಕ್ಟಿವ್ ಆಗಿದೆ. ಈಗಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ನಡೀತಾ ಇದೆ. ಡ್ರೋನ್ಗಳ ಮೂಲಕ ಪಾಕಿಸ್ತಾನದ ಪ್ರಮುಖ ನಗರಗಳನ್ನ ಗುರಿಯಾಗಿಸಿ ಭಾರತೀಯ ಸೇನೆ ದಾಳಿ ಮಾಡಿದೆ. ಆ ದಾಳಿ ಯಾವುದರ ಮೇಲೆ? ಪಾಕಿಸ್ತಾನದಲ್ಲಿರುವಂತಹ ಸೇನಾ ನೆಲೆಗಳು. ಅವರು ಎಲ್ಲಿಂದ ಡ್ರೋನ್ಗಳನ್ನ ಮಿಸೈಲ್ಗಳನ್ನ ನಿನ್ನೆ ಮಿಡ್ ನೈಟ್ ನಲ್ಲಿ ಹಾಗೆ ಇವತ್ತು ನಸುಕಿನ ಜಾವ ಭಾರತದ 15 ನಗರಗಳನ್ನ ಗುರಿಯಾಗಿಸಿ ಹಾರಿಸಿದ್ರು. ಎಲ್ಲಿಂದ ಹಾರಿಸಿದ್ರು ಅಲ್ಲಿಗೆ ಹೋಗಿ ಭಾರತೀಯ ಡ್ರೋನ್ಗಳು ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡಿವೆ. ಪಾಕಿಸ್ತಾನದ ಪ್ರಮುಖ ರಡಾರ್ಗಳು ನಾಶವಾಗಿದ್ದಾವೆ. ಪಾಕಿಸ್ತಾನದ ಪ್ರಮುಖ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಾಶವಾಗಿದ್ದಾವೆ. ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ನ ನಾವು ಡ್ಯಾಮೇಜ್ ಮಾಡಿದೀವಿ ಅಂತ ಹೇಳಿ ಖುದ್ದು ಸೇನೆ ಹೇಳ್ಕೊಂಡಿದೆ. ಮತ್ತೊಂದು ಕಡೆ ಸಿಯಾಲ್ಕೋಟ್ನಲ್ಲಿ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ರಾವಲ್ಪಿಂಡಿಯಲ್ಲಿ ದಾಳಿ ನಡೆದಿದೆ. ಒಟ್ಟು 9 ನಗರ, ಪಾಕಿಸ್ತಾನದ 9 ಪ್ರಮುಖ ನಗರಗಳು, ಆ ನಗರಗಳಲ್ಲಿದ್ದಂತಹ 12 ಪ್ರಮುಖ ಸೇನಾ ನೆಲೆಗಳು, ಅವರ ಲಾಂಚ್ ಪ್ಯಾಡ್ಗಳು, ಅವರ ಲಾಂಚ್ ವೆಹಿಕಲ್ಸ್, ಅವುಗಳನ್ನ ಗುರಿಯಾಗಿಸಿ ಭಾರತ ದಾಳಿಯನ್ನ ಮಾಡಿದೆ. ಇದು ಆಪರೇಷನ್ ಸಿಂಧೂರ್ ಚಾಪ್ಟರ್ 2. ನಿನ್ನೆ ಒಂದು ಹಂತದ ದಾಳಿ ನಡೆದಿತ್ತು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ. ಅಲ್ಲಿ ಭಾರತ ಟಾರ್ಗೆಟ್ ಮಾಡಿದ್ದು ಕೇವಲ ಉಗ್ರರ ನೆಲೆಗಳನ್ನ ಮಾತ್ರ. ಭಾರತದ ನಿಲುವು ಬಹಳ ಸ್ಪಷ್ಟವಾಗಿತ್ತು. ಭಾರತದ ಗುರಿ ಬಹಳ ಕ್ಲಿಯರ್ ಆಗಿತ್ತು. ಬ್ರೀಫಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಭಾರತೀಯ ಸೇನೆ ಹೇಳಿದ್ದೇನು, ನಾವು ಉಗ್ರರ ನೆಲೆಗಳನ್ನ ನಾವು ಟಾರ್ಗೆಟ್ ಮಾಡಿ ಹೊಡೆದು ಹಾಕಿದ್ದೀವಿ ಅಂತ ಹೇಳಿ ಅದಕ್ಕೆ ಸಾಕ್ಷಿಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಪಾಕಿಸ್ತಾನ ಮಾಡಿದ್ದೇನು, ಗಡಿ ಭಾಗದಲ್ಲಿ, ಜಮ್ಮು ಹಾಗೆ ಕಾಶ್ಮೀರದ ಗಡಿ ಭಾಗದಲ್ಲಿ ಶೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡಿ 16 ಅಮಾಯಕ ಭಾರತೀಯರ ಪ್ರಾಣವನ್ನ ತೆಗೆದಿದೆ. ಜೊತೆಗೆ ನಿನ್ನೆ ಮಧ್ಯರಾತ್ರಿ ಹಾಗೆ ಇವತ್ತು ನಸುಕಿನ ಜಾವ ಭಾರತದ 4 ರಾಜ್ಯಗಳ 15 ಪ್ರಮುಖ ಸ್ಥಳಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡೋಕ್ ಮುಂದಾಗಿತ್ತು, ಡ್ರೋನ್ ದಾಳಿಯನ್ನ ಮಾಡೋಕ್ ಮುಂದಾಗಿತ್ತು. ಆ ದಾಳಿ ವಿಫಲ ಆಗಿದೆ ಬಿಡಿ. ಯಾಕಂದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅವರ ಮಿಸೈಲ್ಗಳನ್ನ ಹೊಡೆದು ಹಾಕುವಂತಹ ಕೆಲಸ ಮಾಡ್ತು, ಅವರ ಡ್ರೋನ್ಗಳನ್ನ ಆಗಸದಲ್ಲೇ ಧ್ವಂಸ ಮಾಡುವಂತಹ ಕೆಲಸ ಮಾಡ್ತು. ಅದನ್ನ ಮಾಡಿದಂತಹ ನಂತರದಲ್ಲಿ ಪಾಕಿಸ್ತಾನ ಇಟ್ಟಂತಹ ಹೆಜ್ಜೆಗೆ ಭಾರತ ಪ್ರತ್ಯುತ್ತರವನ್ನ ನೀಡಲೇಬೇಕಲ್ವಾ? ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ರಿಯಾಕ್ಷನ್. ಆ ರಿಯಾಕ್ಷನ್ ನ ಭಾರತ ಕೊಡ್ಲೇಬೇಕಲ್ವಾ? ಆ ರಿಯಾಕ್ಷನ್ ಇವತ್ತು ಬೆಳಗ್ಗಿನಿಂದ ಭಾರತ ಕೊಡ್ತಾ ಇರುವುದು. ಆ ಕಾರಣಕ್ಕಾಗಿನೇ ಪಾಕಿಸ್ತಾನದಲ್ಲಿ ಹಂಗಾಮ ಕ್ರಿಯೇಟ್ ಆಗಿರೋದು. ಆ ಲಾಹೋರ್ನ ದೃಶ್ಯ, ಕರಾಚಿಯ ದೃಶ್ಯ, ರಾವಲ್ಪಿಂಡಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದಲ್ಲಿರುವಂತಹ ಜನರಿಗೆ ಏನಾಗ್ತಾ ಇದೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿರುವಂತಹ ಜನ ಬಿಡಿ, ಅಲ್ಲಿನ ಸೇನೆಗೂ ಕೂಡ ಏನ್ ನಡೀತಾ ಇದೆ, ಎಲ್ಲೆಲ್ಲಿಂದ ದಾಳಿ ಆಗ್ತಾ ಇದೆ ಅನ್ನೋದನ್ನ ಅಸೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಭಾರತದ ಅನ್ಮ್ಯಾನ್ಡ್ ಡ್ರೋನ್ಗಳು ಪಾಕಿಸ್ತಾನದ ನೆಲಕ್ಕೆ ಹೋಗಿ ಅಲ್ಲಿರುವಂತಹ ಮಿಲಿಟರಿ ಇನ್ಸ್ಟಾಲೇಷನ್ಸ್, ಅವರ ಲಾಂಚ್ ವೆಹಿಕಲ್ಸ್, ಅವರ ಮಿಸೈಲ್ ಲಾಂಚರ್ಸ್ಗಳು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇವೆ. ಆ 3 ನಗರಗಳ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 9 ನಗರಗಳು ಭಾರತ ಡ್ರೋನ್ ದಾಳಿಯನ್ನ ನಡೆಸಿರೋದು. ಆ 9 ನಗರಗಳು ಯಾವುದು ಅಂದ್ರೆ ಲಾಹೋರ್, ರಾವಲ್ಪಿಂಡಿ, ಗುಜ್ರಾನ್ವಾಲಾ, ಚಕ್ವಾಲ್, ಅಟೋಕ್, ಬಹಾವಲ್ಪುರ್, ಹಾಗೆಯೇ ಮೈನ್ವಾಲಿ, ಚೋರ್, ಜೊತೆಗೆ ಕರಾಚಿ. ಒಟ್ಟು 9 ನಗರಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ, ಡ್ರೋನ್ ದಾಳಿಯನ್ನ ಮಾಡಲಾಗಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.